ಆಸ್ಪತ್ರೆಯಲ್ಲೇ ಮಗು ಬಿಟ್ಟು ಹೋದ ತಾಯಿ. ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಮಗು ಬಿಟ್ಟು ಹೋದ ತಾಯಿ. ಹೆಣ್ಣು ಮಗು ಜನನ ಅಂತ ಬಿಟ್ಟು ಹೋಗಿರುವಂತ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಹೆರಿಗೆಯ ಬಳಿಕ OPD ಮಾಡಿಸಿ ಅಂತ ಹೇಳಿದ್ರು. ಅದಾದ ನಂತರ ತಕ್ಷಣ ಕಣ್ಮರೆ ಆಗಿದ್ದಾರೆ. ಸದ್ಯ ನವನಗರದ ಜಿಲ್ಲಾಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ನೀಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಪಾಲಕರಿಗೆ ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. ಬಳಿಕ ಸರ್ಚ್ ಅಡಾಪ್ಷನ್ ಸೆಂಟರ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸದ್ಯ ನವಜಾತ ಹೆಣ್ಣು ಮಗು ಆರೋಗ್ಯವಾಗಿದೆ. ಪೌಡರ್ ಹಾಲು ಹಾಕಿ ನೋಡ್ಕೊಳ್ತಾ ಇದ್ದಾರೆ ಸಿಬ್ಬಂದಿ. ಈಗಿನ ಕಾಲದಲ್ಲೂ ಹೆಣ್ಣು ಮಗು ಗಂಡು ಮಗು ಅನ್ನುವಂಥ ತಾರತಮ್ಯ ವ್ಯತ್ಯಾಸ ಮಾಡ್ತಾರೆ ಅಂತ ಅಂದರೆ ಇವ್ರು ಇನ್ನೂ ಹಳೆ ಕಾಲದಲ್ಲಿ ಉಳ್ಕೊಂಡು ಬಿಟ್ಟಿದ್ದಾರೆ. ಈಗ ನಾವೇನು ಅಪ್ಡೇಟ್ ಆಗಿದ್ದೀವಿ, ಅಭಿವೃದ್ಧಿ ಆಗಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದೀವೋ ಅಲ್ಲಿವರೆಗೂ ಇವ್ರು ಬಂದೇ ಇಲ್ಲ, ತಲುಪಿಗೆ ಇಲ್ಲ. ಇನ್ನೂ ಅಕ್ಷೀಣ ಮನಸ್ಥಿತಿ, ಚಿಕ್ಕ ಮನಸ್ಥಿತಿ ಅಂತ ಏನು ಹೇಳ್ತಾರೋ ಅದರಲ್ಲೇ ಇದ್ದಾರೆ. ಪಾಪ ಆ ಮಗು ಏನು ಮಾಡಿತ್ತು, ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಆ ಮಗುನ ಬಿಟ್ಟೋಗಿದ್ದಾರೆ ಅಂತ ಅಂದರೆ ಪಾಪ ಅದಕ್ಕೆ ತಾಯಿ ಎದೆ ಹಾಲಿಲ್ಲ, ಪೌಡ್ರು ಹಾಲು ಕುಡಿಸ್ತಾ ಇದ್ದಾರಂತೆ. ಇವತ್ತು ಪ್ರಪಂಚದಲ್ಲಿ ಅದು ಎಷ್ಟೋ ಮಂದಿ ಮಗು ಆಗಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಇರೋ ಬರೋ ದೇವರಿಗೆಲ್ಲ ಹರಕೆ ಹೊತ್ಕೊಂಡು ಎಲ್ಲ ಹಾಸ್ಪಿಟ್ಲಿಗೆ ಲಕ್ಷ ಸುರ್ಕೊಂಡು ಒಂದು ಮಗು ಆಗಿದ್ರೆ ನಮಗೆ ಅಂತ ಬೇಡ್ಕೊಳ್ತಿದ್ದಾರೆ. ಇಲ್ಲಿ ನೋಡಿ, ಇವ್ರಿಗೆ ದೊಡ್ಡ ರೋಗ ಹೆಣ್ಣು ಮಗು ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಇನ್ನೂ ಆ ಮನಸ್ಥಿತಿಯಲ್ಲೇ, ಆ ತುಚ್ಛ ಮನಸ್ಥಿತಿಯಲ್ಲೇ ಇದ್ದಾರೆ ಅಂತ ಅಂದರೆ ಇವರು ಅಭಿವೃದ್ಧಿ ಆಗಿಲ್ಲ ಅಥವಾ ಇನ್ನು ಅಪ್ಡೇಟ್ ಆಗಿಲ್ಲ ಅಂತ. ಈಗ ಬಿಟ್ಟು ಹೋಗಿದ್ದಾರಲ್ಲ ಯಾರೋ ಮಹಾತಾಗಿ, ಆಕೆ ತಾನೂ ಒಂದು ಹೆಣ್ಣು ಅನ್ನೋದನ್ನು ಮರ್ತು ಬಿಟ್ಟಿದ್ದಾಳೆ ಅಂತ ಕಾಣಿಸುತ್ತೆ. ಅವತ್ಯಾವತ್ತು ಆಕೆ ತಂದೆ ತಾಯಿನೂ ಅಯ್ಯೋ ನಮಗೆ ಹೆಣ್ಣಾಯಿತು ಅಂತ ಬಿಟ್ಟು ಹೋಗಿದ್ರೆ ಪಾಪ ಇವತ್ತು ಈ ಮಗು ಈ ಥರದ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ತಾನೂ ಒಂದು ಹೆಣ್ಣಾಗಿ ತಾಯ್ತನವನ್ನು ಅನುಭವಿಸೋದನ್ನು ಬಿಟ್ಟು ಈ ರೀತಿಯಾಗಿ ಮಗುವನ್ನು ಅನಾಥ ಮಾಡಿ ಹೋಗ್ತಾಳೆ ಅಂತ ಅಂದರೆ ಆಕೆಯನ್ನು ತಾಯಿ ಅನ್ಬೇಕಾ ಅಥವಾ ಹೆಣ್ಣು ಅಂತ ಕರಿಬೇಕಾ, ಅಸಹ್ಯ ಅಂತ ಅನಿಸ್ಬಿಡ್ತಾರೆ. ಹೆಂಗಾದರೂ ಮನಸ್ಸು ಬರುತ್ತೋ. 9 ತಿಂಗಳು ಹೊತ್ತಿರ್ತಾರೆ, ಕಷ್ಟಗಳನ್ನು ಅನುಭವಿಸಿರ್ತಾರೆ, ಹೊಟ್ಟೆ ಒಳಗೆ ಇಟ್ಕೊಂಡಿರ್ತಾರೆ, ಆ ಎದೆ ಬಡಿತವನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ತಮ್ಮೊಳಗೆ ತಮ್ಮ ಜೀವದೊಳಗೆ ಇರುವಂಥ ಜೀವ ಅದಾಗಿರುತ್ತೆ. ಅದನ್ನು ಈ ಥರ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅಂದರೆ ಇವ್ರಿಗೇನು ಮನುಷ್ಯತ್ವ ಅನ್ನೋದೇ ಇಲ್ವಾ? ಅದು ರೀಸನ್ ನೋಡಿ, ಹೆಣ್ಣು ಮಗು ಅನ್ನುವಂಥ ಕಾರಣಕ್ಕಾಗಿ ಬಿಟ್ಟು ಹೋಗಿರಬಹುದು ಅಂತ. ಈಕೆ ಹೆಣ್ಣಲ್ವಾ? ಮಗು ಮಾಡ್ಕೊಳ್ಳೋದ್ಕಿಂತ ಮುಂಚೆ ಜ್ಞಾನ ಇರಲಿಲ್ವಾ? ಮಾಡ್ಕೋಬೇಕೋ ಮಾಡ್ಕೋಬಾರ್ದು, ಸಾಕೋ ಯೋಗ್ಯತೆ ನಮಗಿದೆಯೋ ಇಲ್ವೋ? ಹೆಣ್ಣು ಮಕ್ಕಳನ್ನ ಸಾಕೋಕ್ಕೂ ಯೋಗ್ಯತೆ ಅನ್ನೋದು ಬೇಕು. ಗಂಡು ಮಕ್ಕಳನ್ನಾದರೆ ಬಿಡಿ, ಹೆಂಗೋ ಅವ್ರು ದುಡ್ಕೊಂಡು ಜೀವನ ಕಟ್ಕೊಳ್ತಾರೆ ಅಂತ ಅವ್ರ ಮೇಲೇ ಭಾರ ಹಾಕಿ ಅವ್ರ ಮೇಲೇ ಜವಾಬ್ದಾರಿ ಹಾಕಿಬಿಟ್ಬಿಡ್ತಾರೆ. ಆದರೆ ಹೆಣ್ಣು ಮಕ್ಕಳನ್ನ ಸಾಕೋದಕ್ಕೆ, ಬೆಳೆಸೋದಕ್ಕೆ, ಸಮಾಜದಲ್ಲಿ ಒಂದು ಒಳ್ಳೆಯ ನಡತೆ ಇರುವಂಥ ಹೆಣ್ಮಕ್ಳು ಆಗಿ ಬೆಳೆಸೋದಕ್ಕೆ ಅದಕ್ಕೆ ಅಂತ ಯೋಗ್ಯತೆಗಳಿರಬೇಕು. ಆ ಯೋಗ್ಯತೆ ಇಲ್ಲ ಅಂತ ಕಾಣಿಸುತ್ತೆ ಇವ್ರಿಗೆ ಯಾರಿಗೋ, ಅದಕ್ಕೆ ಬಿಟ್ಟು ಹೋಗಿದ್ದಾರೆ. ಇವ್ರಿಗಿನ್ನೂ ಅರ್ಥ ಆಗಿಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಎಷ್ಟು ಪ್ರೀತಿ ಇರುತ್ತೆ, ವಾತ್ಸಲ್ಯ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಅರಿವಾಗಿಲ್ಲ. ಇವ್ರ ವಿರುದ್ಧ ಆ್ಯಕ್ಷನ್ ಆಗಲೇಬೇಕು. ಇತ್ತೀಚೆಗೆ ಈ ಥರದ್ದು ಪ್ರಕರಣಗಳು, ಮಗುನ ಹೆತ್ತಿ ಎಲ್ಲೋ ಬಿಸಾಕಿ ಹೋಗೋದು, ಚರಂಡಿಲಿ ಹಾಕೋಗೋದು, ಕಾಡು ಮಧ್ಯೆ ಬಿಟ್ಟೋಗೋದು, ತಿಪ್ಪೆಗುಂಡಿ ಪಕ್ಕದಲ್ಲಿ ಬಿಟ್ಟೋಗೋದು, ಹಾಸ್ಪಿಟ್ಲಲ್ಲೇ ಬಿಟ್ಟೋಗೋದು, ಈ ಥರದ್ದು ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಸೊ ಹಾಗಾಗಿ ಇಂಥವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು. ಪಾಪ ಹಾಸ್ಪಿಟಲ್ ಅವ್ರು ನೋಡಿ ಕಾದು ಸುಸ್ತಾಗಿ ಕೊನೆಗೆ ಅವರೇ ಈ ಪೌಡ್ರ್ ಹಾಲನ್ನು ಕೊಟ್ಟಿದ್ದಾರಂತೆ. ನೋಡ್ರಿ, ಆ ಮಗುನ ಬಿಟ್ಟೋಗಕ್ಕೆ ಹೆಂಗ್ರಿ ಮನಸ್ಸು ಬಂದಿರ್ಬೋದು. ಆಕೆ ಹೆಣ್ಣು ಅಲ್ವೋ ಗೊತ್ತಿಲ್ಲ. ನೋಡಿ, ಈಗ ಮನೇಲಿ ಬಡತನ, ಕಷ್ಟ, ಅದಕ್ಕೆ ಬಿಟ್ಟೋದ್ರು ಇನ್ನೊಂದು ಏನೇ ಆಗಿರಲಿ ನಮಗೆ ಗೊತ್ತಿರುತ್ತೆ ಅಲ್ವಾ, ನಮ್ಮ ಅರ್ಹತೆಗೇನು, ನಮ್ಮ ಯೋಗ್ಯತೆಗೇನು ಅನ್ನೋದು. ಅದ್ರ ಮೇಲೆ ಒಂದು ಮಗು ಮಾಡ್ಕೊಳ್ಬೇಕು ಅಲ್ವಾ? ಹೆಣ್ಮಗು ಆಗುತ್ತೆ ಅಂತ ಮೊದಲೇ ನಿಮಗೆ ಅಯ್ಯೋ ಹೆಣ್ಮಗು ಆಗ್ಬಿಟ್ರೆ ಬಿಟ್ಟೋಗೋಣ ಅಂತ ಪ್ಲ್ಯಾನ್ ಮಾಡೋದಕ್ಕಾಗತ್ತೆ. ಏನಾದರೂ ಹೆಣ್ಮಗು ಆದರೆ ಮಕ್ಕಳು ಮಾಡ್ಕೊಳ್ಳೋದೇ ಬೇಡ ಅಂತ ಯಾಕೆ ಇರೋದಕ್ಕಾಗಲ್ಲ? ಯಾಕೆ ಸುಮ್ಮನೆ ಸೈಲೆಂಟಾಗಿರೋದಕ್ಕಾಗಲ್ಲ? ಗೊತ್ತಿಲ್ಲ. ಪಾಪ ಈಗ ಬಿಟ್ಟೋಗಿದ್ದಾರೆ ಆ ಮಗುನ. ಈಗ ವೈದ್ಯರು ನೋಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ. ಮುಂದೆ ಏನಾಗುತ್ತೆ, ಈ ಮಗುವಿನ ಭವಿಷ್ಯ ಎಲ್ಲಿ ಬಿಡ್ತಾರೆ? ಪಾಪ ಅದಕ್ಕೊಂದು ಭವಿಷ್ಯ ಕಲ್ಪಿಸೋದು ಹೆಂಗೆ ಹೇಳಿ? ಶಿರೂರ್ ಹಾಸ್ಪಿಟಲ್ ಅಂತೇಳಿ ಬಾಗಲಕೋಟೆ ನವನಗರದಲ್ಲಿ ಹಾಸ್ಪಿಟ್ಲಲ್ಲಿ ಹೆಣ್ಮಗು ಹುಟ್ಟಿದೆ. ಅಂದ್ರೆ 9ನೇ ತಾರೀಕು ಬೆಳಿಗ್ಗೆ ಹುಟ್ಟಿದೆ. ಇಡೀ ದಿನ ಅವ್ರು ಹಾಸ್ಪಿಟ್ಲ್ ಸಿಬ್ಬಂದಿ ಕೂಸಿನ ಆರೈಕೆ ಮಾಡಿ ಎಲ್ಲ ಮಾಡಿದ್ದಾರೆ. ಬಟ್ ಒಮ್ಮೆ ಅವ್ರಿಗೆ OPD ಚೀಟಿ ಮಾಡಿಸ್ಕೊಂಬರ್ರಿ, ತಾಯಿ ಕಾರ್ಡ್ ಡೀಟೇಲ್ಸ್ ಎಲ್ಲ ತೊಗೊಂಬರ್ರಿ ಅಂದ್ರೆ ಆ ಕಡೆ ಕೂಸಿನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅವರು. ಸೊ ಒಂದು ದಿನ ಎಲ್ಲ ಅವ್ರು ಬರ್ತಾರೆ ಏನಂತ ನೋಡಿದ್ದಾರೆ. ಬಟ್ ಅಟೆಂಡರ್ಸ್ ಯಾರು ಬರ್ಲಾರ್ದಕ್ಕ ಗರ್ಭಿಣಿ ತಾಯಿನೂ ಕರ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಇವರು ಶಿರೂರ್ ಹಾಸ್ಪಿಟ್ಲ್
ಇಲಾಖೆದವರು ಸರ್ಚ್ ಅಡಾಪ್ಷನ್ ಸೆಂಟರ್ ಇದ್ದವರಿಗೆ ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಮೇಲೆ ಅವ್ರ ಕೂಸಿನ ತಂದು ನಮ್ ಜಿಲ್ಲಾಸ್ಪತ್ರೆ NICU ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸಂಜೆ ನಮ್ ಕಡೆ ಶಿರೂರ್ ಹಾಸ್ಪಿಟಲ್ ಅಂತೇಳಿ ಬಾಗಲಕೋಟೆ ನವನಗರದಲ್ಲಿ ಹಾಸ್ಪಿಟಲ್ ಅಲ್ಲಿ ಹೆಣ್ಮಗು ಹುಟ್ಟಿದೆ. ಅಂದ್ರೆ 9ನೇ